ಅನಂತ್ ಕುಮಾರ್ ಹೆಗಡೆ ಮಾತಿಗೆ ತಿರುಗೇಟು ಕೊಟ್ಟಂತ ಸಿಎಂ ಸಿದ್ದರಾಮಯ್ಯ ಅದು ಅವರ ಸಂಸ್ಕೃತಿ. ಮಂತ್ರಿ ಆಗಿದ್ದಾಗ ಸಂವಿಧಾನ ಬದಲಿಸುತ್ತೇವೆ ಅಂತ ಹೇಳಿದ್ರು. ಅವರಿಂದ ನಾವು ಸಂಸ್ಕೃತಿಯನ್ನ ಬಯಸೋದಕ್ಕೆ ಸಾಧ್ಯವಾಗುತ್ತಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಸಂಸ್ಕೃತಿ ಅನಂತ್ ಕುಮಾರ್ ಹೆಗಡೆ ಇದಾರಲ್ಲ, ನಾವು ಅಧಿಕಾರಕ್ಕೆ ಬಂದಿರೋದೇ ಸಂವಿಧಾನ ಬದಲಾವಣೆ ಮಾಡಕ್ಕೆ ಅಂತ ಹೇಳಿದವರು. ಮಂತ್ರಿ ಆಗಿದ್ದಾಗ, ಕೇಂದ್ರದ ಮಂತ್ರಿ ಆಗಿದ್ದಾಗ ಇನ್ನು ಅವರಿಂದ ಸಂಸ್ಕೃತಿ ನಾವು ಬಯಸಕ್ಕಾಗತ್ತಾ? ಸುಸಂಸ್ಕೃತರು ಅಂತ ಹೇಳಕ್ಕಾಗತ್ತಾ ಅವ್ರನ್ನ? ಅವ್ರ ಭಾಷೆ ಬಳಕೆ ಇಂಥವೇ ಮಾತಾಡೋದು. ಅವರು ರಾಜ್ಯದ ಮುಖ್ಯ ಜ್ಞಾನ ಇಲ್ಲ. ರಾಜ್ಯದ ಮುಖ್ಯಮಂತ್ರಿಗಳಿಗೆ ಗೌರವ ಕೊಡೋರು ಇದ್ದಾರೆ, ಗೌರವ ಕೊಡದೇ ಇರೋರು ಇದ್ದಾರೆ. ರಾಜಕೀಯವಾಗಿ ಮಾತಾಡೋರ್ನ ಗೌರವ ಕೊಡಿ ಅಂತ ಕೇಳಕ್ಕಾಗತ್ತಾ? ಅವರು ರಾಜಕೀಯವಾಗಿ ಅಶ್ಲೀಲ ಪದಗಳು ಬಳಸಿದ್ರೆ ಅವರ ಘನತೆಗೆ ಕುಂದು ಬರ್ತದೆ ಅಷ್ಟೇ. ಮನಸ್ವಿ ಹೆಗಡೆ ಅಣಬೆ ಮೌಲ್ಯವರ್ಧನೆ ಮಾಡಿ 50% ಲಾಭ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ನನಗೇನಾಗಲ್ಲ. ಅವರು ಮಾಜಿ ಕೇಂದ್ರದ ಮಂತ್ರಿ ಆಗಿದ್ದವರು. ಅವರು ಯಾವ ಭಾಷೆ ಬಳಸಬೇಕು ಅಂತಕ್ಕಂಥದ್ದು ಅವ್ರಿಗೆ ಗೊತ್ತಿಲ್ಲ ಅಂತಂದ್ರೆ ಅವರು ಸುಸಂಸ್ಕೃತರಲ್ಲ, ಮನುಷ್ಯರಲ್ಲ, ಅಮಾನವೀಯವಾದಂಥವ್ರು ಅಂತ ತೋರಿಸಿಲ್ಲ. ಇನ್ನು ಬಾಬ್ರಿ ಮಸೀದಿ ರೀತಿ ಭಟ್ಕಳದ ಚಿನ್ನಪಳ್ಳಿ ಮಸೀದಿ ನಿರ್ನಾಮ ಅಂತ ಸಂಸದ ಅನಂತ್ ಕುಮಾರ್ ಹೇಳಿಕೆ ಇದೀಗ ವಿವಾದಕ್ಕೆ ಕಾರಣವಾಗಿದೆ. ಗೃಹ ಸಚಿವ ಜಿ ಪರಮೇಶ್ವರ್ ಮಾತನಾಡಿದ್ದಾರೆ. ಏನಾದರೂ ಘಟನೆಗಳು ನಡೆದರೆ ಅವರೇ ಜವಾಬ್ದಾರಿ ಅಂತ ಹೇಳಿದರು. ಸಿಎಂ ಬಗ್ಗೆ ಬಹಳ ಹಗುರವಾಗಿ ಮಾತನಾಡಬಾರದು ಅಂತ ಪರಮೇಶ್ವರ್ ಹೇಳಿದರು. ಇದರಿಂದ ಏನಾದರೂ ಆಫ್ ಶೂಟ್ ಏನಾದರೂ ಘಟನೆಗಳು ನಡೆದರೆ ಅದಕ್ಕೆ ಅವರೇ ಜವಾಬ್ದಾರಿ ಆಗ್ತಾರೆ. ಬೇರೆಯವ್ರನ್ನ ಜವಾಬ್ದಾರಿ ಮಾಡೋಕ್ಕಾಗೋದಿಲ್ಲ, ಅವರೇ ಜವಾಬ್ದಾರಿ ಆಗ್ತಾರೆ. ಇದರಿಂದ ಏನಾದರೂ ಘಟನೆಗಳು ನಡೆದರೆ ಭಾಳ ಸುಲಭನಾಗಿ ಮಾತಾಡ್ಬೋದಲ್ಲ. ಸಿ ಎಂ ಅವರ ಬಗ್ಗೆ ಆಗಲಿ ಇನ್ನೊಬ್ಬರ ಬಗ್ಗೆ ಭಾಳ ಸುಲಭನಾಗಿ ಮಾತಾಡೋದು ಅದು ನಮ್ಮ ಸಂಸ್ಕೃತಿನ ತೋರಿಸುತ್ತೆ, ಬೇರೆ ಏನೂ ತೋರಿಸೋದಿಲ್ಲ. ನಾವು ಯಾವ ರೀತಿ ನಡ್ಕೊಳ್ತೀವಿ ಅನ್ನೋದನ್ನು ತೋರಿಸುತ್ತೆ ಅಷ್ಟೇ. ಇನ್ನು ಸಂಸದ ಅನಂತ್ ಕುಮಾರ್ ಹೆಗಡೆ ಅವರ ಮಾತಿಗೆ ಕಾಂಗ್ರೆಸ್ ನಾಯಕರು ಕೆಂಡ ಕಾರಿದ್ದಾರೆ. ಬನ್ನಿ ಯಾರ್ಯಾರಿಗೆ ಏನು ಹೇಳಿದ್ರು ನೋಡೋಣ. ಇವರಿಗೆ ಸ್ವಲ್ಪ ಚಾಳಿ ಇದೆ ಮಾತನಾಡುವಂಥದ್ದು. ಹಿಂದೆ ಸಂವಿಧಾನವನ್ನು ಬದಲಾವಣೆ ಮಾಡೋಕ್ಕೆ ನಾವು ಅಧಿಕಾರಕ್ಕೆ ಬಂದಿರೋದು ಅಂತ ಹೇಳಿದಂಥವ್ರು ಇವರೇ. ಇವತ್ತು ಒಂದು ಮಸೀದಿಯನ್ನು ನಾವು ಧ್ವಂಸ ಮಾಡಿ ಅಲ್ಲಿ ಧ್ವಂಸ ಮಾಡ್ತೀವಿ ಅಂತ ಹೇಳಿದರೆ ಇದು ಭಾಳ ಅವ್ರ ಭ್ರಮೆಯಲ್ಲಿದ್ದಾರೆ. ಇಂಥದ್ದು ಯಾವುದೂ ಆಗಲಿಕ್ಕೆ ನಮ್ಮ ಸರ್ಕಾರ ಇವತ್ತೊಂದು ಸಹ ಆಸ್ಪದ ಕೊಡೋದಿಲ್ಲ. ಇಲ್ಲ ಹೀಗೆ ಕಾನೂನು ಕೈಯಲ್ಲಿ ತೆಗೆದುಕೊಂಡು ನಾವು ಯಾವುದೋ ಒಂದು ಮಸೀದಿಯನ್ನು ಕೆಡವು ಹಾಕ್ತೀವಿ, ದೇವಸ್ಥಾನವನ್ನು ಕೆಡವು ಹಾಕ್ತೀವಿ, ಚರ್ಚನ್ನು ಕೆಡವು ಹಾಕ್ತೀವಿ, ಇದು ನಮ್ಮ ರಾಜ್ಯದಲ್ಲಿ ನಡೆಯೋದಿಲ್ಲ. ಇಂಥ ಕೀಳು ಮಟ್ಟದ ಕೆಲಸಕ್ಕೆ ಇವತ್ತೊಂದು ದಿವಸ ಅನಂತ್ ಕುಮಾರ್ ಹೆಗಡೆ ಅವರು ಇಳಿದಿರುವಂಥದ್ದು ಭಾಳ ಶೋಚನೀಯವಾದಂಥದ್ದು. ಇದು ಅನಂತ್ ಕುಮಾರ್ ಹೆಗಡೆ ಅವ್ರದ್ದು ನಾಲ್ಗೆ ಇದೆಯಲ್ಲ, ಅದನ್ನು ಶುದ್ಧೀಕರಣ ಮಾಡಬೇಕು. ಅವರು ಯಾವುದು ಅಯೋಧ್ಯೆ ರಾಮ ಜನ್ಮಭೂಮಿಗೆ 22ನೇ ತಾರೀಕು ಹೋಗ್ತಾರಲ್ಲ, ಅವರು ಹೋಗೋದಕ್ಕಿಂತ ಮುಂಚೆ ಅವ್ರು ನಾಲ್ಗೆ ಶುದ್ಧಿ ಮಾಡಿ ಕಳಿಸ್ಬೇಕಲ್ಲಿ. ಈಗ ನೋಡಿ, ಅನಂತ್ ಕುಮಾರ್ ಹೆಗಡೆ ಈಸ್ ನೋನ್ ಫಾರ್ ದ್ಯಾಟ್ ಫ್ರಮ್ ದಿ ಬಿಗಿನಿಂಗ್. ಈ ಥರ ಕಮ್ಯುನಲ್ ಆಗಿ ಜನರಿಗೆ ಭಾವನೆಗಳನ್ನ ಕೆರಳಿಸಿ ಅವರು ಚುನಾವಣೆಯಲ್ಲಿ ಗೆಲ್ತಕ್ಕಂಥದ್ದು. ಈ ಚುನಾವಣೆ ಹತ್ತಿರದಲ್ಲಿರೋದ್ರಿಂದ 2-3 ತಿಂಗಳಿರೋದ್ರಿಂದ ಈಗ ಮಾತಾಡ್ತಾರೆ. ಮತ್ತು ಚುನಾವಣೆ ಮುಗಿದ ಮೇಲೆ ಮತ್ತೆ 4.5 ವರ್ಷ ಒಬ್ಬರ ಕೈಗೂ ಸಿಗೋದಿಲ್ಲ, ಒಬ್ಬರ ಮುಖನೂ ತೋರಿಸಲ್ಲ, ಏನು ಮಾತು ಆಡಲ್ಲ. ಅದು ಅವ್ರ ಜಾಯಮಾನ, ಅದನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ. ಜಾತಿ ಧರ್ಮಗಳನ್ನು ಬೇರೆ ಮಾಡಿನೇ ಇಷ್ಟವರೆಗೆ ಅವರು ರಾಜಕೀಯನ ಮಾಡ್ಕೊಂಡು ಬಂದಿದ್ದಾರೆ. ರಾಜಕಾರಣದಲ್ಲಿ ಇವತ್ತು ಕರ್ನಾಟಕ ಭಾಳ ಶಾಂತಿಯುತವಾಗಿತ್ತು. ಆದರೆ ಇವತ್ತು ಕೂಡ ಇಲ್ಲ, ಮಂಗಳೂರಂಥ ಸ್ಥಾನಗಳಲ್ಲಿ ಕೂಡ ಭಾಳಷ್ಟು ಪ್ರಶಾಂತವಾಗಿದೆ. ಆದರೆ ಶಾಂತಿಯನ್ನು ಕದಡಿಸಬೇಕು, ಅದು ರಾಜಕೀಯ ಲಾಭ ಪಡಿಬೇಕನ್ನುವಂಥ ವಿಚಾರವನ್ನು ನೋಡ್ತಾ ಇದ್ದೀವಿ. ಇವತ್ತು ನಾವೆಲ್ಲ ಕೂಡ ಅಣ್ಣ ತಮ್ಮದ ರೀತಿಯಲ್ಲಿ ಇದ್ದಂಥ ಜಾಗದಲ್ಲಿ ಬಂದು ಈ ರೀತಿಯಾದಂಥ ಹೇಳಿಕೆಗಳನ್ನು ಎಲ್ಲಿ ಉಲ್ಲೇಖ ಇಲ್ಲ. ಅದು ಇವತ್ತು ಯಾವ ಪುಸ್ತಕದಲ್ಲಿ ಉಲ್ಲೇಖಗಳಿಲ್ಲ. ಮಸೀದಿಗಳೆಲ್ಲ ಮೊದಲೆಲ್ಲ ದೇವಸ್ಥಾನಗಳಿಗಿದ್ವು ಅಂಥೇಳಿ, ದೇವಸ್ಥಾನಗಳು ಮಸೀದಿಯಾಗಿ ಮಾಡಿದ್ದಾರೆ ಅಂಥೇಳಿ ಎಲ್ಲಿ ಉಲ್ಲೇಖ ಇಲ್ಲ. ಕೆಲವು ಅದನ್ನು ಹೇಳ್ತಾ ಇದ್ದಾರೆ. ಅಂದರೆ ಅವರಿಗೆ ಏನು ಭಾಷಣದಲ್ಲಿ ಅವ್ರಿಗೆ ಏನು ಮಾತಾಡಬೇಕಂತ ಅವ್ರ ತಲೆಯಲ್ಲಿ ಬರುತ್ತೋ ಅದನ್ನು ಹೇಳ್ಕೊಂಡು ಹೋಗ್ತಾ ಇದ್ದಾರೆ.